ನಿಮ್ಮ ಜೀವನ ಯಾಕೆ ಹಾಳಾಗ್ತಿದೆ ಅಂತ ಗೊತ್ತಾ? ಎಸ್ಪೆಷಲಿ ಗಂಡಸರು ತಮ್ಮ ಜೀವನ ಯಾಕೆ ಹಾಳು ಮಾಡ್ಕೊತಿದ್ದಾರೆ ಅಂತ ಗೊತ್ತಾ? ಮೋರ್ ಓವರ್ ಏನಂತ ಹೇಳಿದ್ರೆ, ಇಲ್ಲಿ ಗಂಡಸರು ಏಂತಕ್ಕೆ ವೀಕ್ ಆಗ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ನೀವು ಭಯ ಬಿದ್ದು ಬಿಡ್ತೀರಾ. ಯಾಕೆ ಹಿಂಗೆ ವೀಕ್ ಆಗ್ತಾ ಇದ್ದಾರೆ, ಏಂತಕ್ಕೆ ವೀಕ್ ಆಗ್ತಾರೆ, ನಮ್ಮ ಕೈಯಿಂದ ನಾವೇ ನಮ್ಮ ಜೀವನ ಹಾಳು ಮಾಡ್ಕೊತಾ ಇದೀವ ಅಂತ. ಯಾಕಂತ ಹೇಳಿದ್ರೆ ಬರ್ತಾ 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 ಪಾರ್ನ್ ವಿಡಿಯೋಸ್ಗಳನ್ನ ನೋಡೋದು ಜಾಸ್ತಿ ಆಗಿದೆ, ಎಸ್ಪೆಷಲಿ ಗಂಡಸರು. ಇದು ಇಡೀ ಪ್ರಪಂಚದಲ್ಲೆಲ್ಲ ನಮ್ಮ ಇಂಡಿಯಾನೇ ಥರ್ಡ್ ರ್ಯಾಂಕಲ್ಲಿದೆ ಪಾರ್ನ್ ವಿಡಿಯೋಸ್ ನೋಡೋರಲ್ಲಿ. ಆ ಮಟ್ಟಿಗೆ ಜನ ಖಾಲಿ ಕೂತ್ಕೊಂಡು ಬೇಡದಿರೋ ಗಬ್ಗ ವಿಡಿಯೋಗಳನ್ನ ನೋಡಿಕೊಂಡು ತಮ್ಮ ದೇಹನ ಹಾಳು ಮಾಡ್ಕೊತಾ ಇದ್ದಾರೆ, ತಮ್ಮ ಮನಸ್ಥಿತಿನ ಹಾಳು ಮಾಡ್ಕೊತಾ ಇದ್ದಾರೆ. ಅದು ಎಸ್ಪೆಷಲಿ ಸಣ್ಣ ಸಣ್ಣ ಹುಡುಗರುಗಳು, ಸಣ್ಣ ವಯಸ್ಸಿನ ಹುಡುಗರು ಕೈಗೆ ಮೊಬೈಲ್ ಸಿಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ಸ್ಟಾಗ್ರಾಮ್ ತೆಗಿಬೋದು, ಮತ್ತೊಂದಾಗಿರ್ಬೋದು, ಅದರಲ್ಲೆಲ್ಲ ಅದು ಒಂಥರ ಸಾಫ್ಟ್ ಫೋನ್ ಆದಂಗೆ ಆಗ್ಬಿಟ್ಟಿದೆ ಇನ್ಸ್ಟಾಗ್ರಾಮನ್ನು. ಅಲ್ಲಿ ನೋಡಿಕೊಂಡು ಬೇರೆ ಕಡೆ ಡೈವರ್ಟ್ ಆಗಿ ಆ ಪಾರ್ನ್ ವೆಬ್ಸೈಟ್ಗಳಿಗೆ ಹೋಗಿ ಅಲ್ಲಿ ವಿಡಿಯೋ ನೋಡೋ ಮಟ್ಟಿಗೆ ಸಣ್ಣ ಹುಡುಗರು ಹಾಳಾಗ್ತಾ ಇದ್ದಾರೆ. ಬರೀ ಇದು ಸಣ್ಣ ಹುಡುಗರ ಕತೆ ಅಲ್ಲ, ಆಲ್ಮೋಸ್ಟ್ 80% ಪಾಪ್ಯುಲೇಷನ್ ಹುಡುಗರಲ್ಲಿ ಎಷ್ಟೊಂದು ಜನ ಹುಡುಗರು, ಎಸ್ಪೆಷಲಿ ಸಿಂಗಲ್ ಹುಡುಗರುಗಳು ಪಾನ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳಿದ್ದಾರೆ ದೊಡ್ಡವರು, ಆಯಿತಾ? ಇದನ್ನು ಚಿಕ್ಕದಾಗಿ ನೋಡ್ಕೊಂಡಿದ್ದವರು ಇವತ್ತು ದೊಡ್ಡ ಅಡಿಕ್ಟರ್ ಆಗಿದ್ದಾರೆ. ಅದನ್ನ ನೋಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಿದ್ದೆನೂ ಬರಲ್ಲ. ಅವ್ರಿಗೆ ಅದು ನೋಡಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಏನೋ ಕಳ್ಕೊತಾ ಇದ್ದೀನಿ ಅನ್ನೋಷ್ಟು ಅದಕ್ಕೆ ಅಡಿಕ್ಷನ್ ಆಗಿದ್ದಾರೆ. ಸಿಗರೇಟ್ ಏನು, ಆಲ್ಕೋಹಾಲ್ ಏನು, ಮತ್ತೊಂದು ಅಡಿಕ್ಷನ್ ಏನು, ಇದನ್ನೆಲ್ಲ ಮೀರಿಸೋ ಅಡಿಕ್ಷನ್ನು ಈ ಪಾರ್ನ್ ಅಡಿಕ್ಷನ್. ಈ ಪಾರ್ನ್ ಅಡಿಕ್ಷನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಗಂಡಸು ತನ್ನ ಜೀವನವನ್ನೇ ಹಾಳು ಮಾಡ್ಕೊತಾನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇದಕ್ಕೆ ಸೊಲ್ಯೂಷನ್ನು ಕೊಡ್ತೀನಿ, ಇದರ ಸೈಡ್ ಎಫೆಕ್ಟ್ಸ್ಗಳು ಏನು, ಇದನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಯಾವ ರೀತಿ ನಾಶ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೇನೆ. ಆದಷ್ಟು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಸುಮಾರು ಜನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನಂತ ಹೇಳಿದ್ರೆ ಯಾವುದು ಇಲ್ಲಿ ವ್ಲಾಗು ಗೀಗು ಯಾವುದೂ ಮಾಡ್ತಿಲ್ಲ. ಇಲ್ಲಿ ಟೈಮ್ ಪಾಸ್ ವಿಡಿಯೋ ನೋಡೋ ಬದಲು ತಮ್ಮ ಜೀವನಕ್ಕೆ ಒಂದು ವ್ಯಾಲ್ಯೂ ಇರೋವಂಥ ವಿಡಿಯೋಗಳನ್ನ ನೋಡಿ. ಸೊ ಜಾಸ್ತಿ ಕೊರಿಯೋದು ಬೇಡ. ಇಲ್ಲಿ ಪಾರ್ನ್ ವಿಡಿಯೋಸು ಏನಕ್ಕೆ ನೋಡೋದಕ್ಕೆ ಅಷ್ಟೊಂದು ಜನ ಇಂಟ್ರೆಸ್ಟಿಂಗ್ ಆಗಿ ತಮ್ಮ ಟೈಮ್ ಕೊಟ್ಟು ಆ ಪಾರ್ನ್ ವಿಡಿಯೋಸ್ಗಳನ್ನ ನೋಡ್ತಾರೆ ಅಂತ ತಿಳ್ಕೊಬೇಕಿಲ್ಲಿ. ಇವಾಗ ಫಸ್ಟ್ ಆದರೆ ನಮ್ಮ ಕೈಯಲ್ಲಿ ಮೊಬೈಲ್ಗಳಾಗಲಿ, ಕಂಪ್ಯೂಟರ್ ಆಗಲಿ ಆ ಥರ ಯಾವುದೂ ಇರಲಿಲ್ಲ 90s ಅವಾಗ ಏನು ಅಂತ ಹೇಳಿದ್ರೆ ತನಗೆ ಈ ಥರ ಟೆಂಪ್ಟೇಷನ್ ಆದಾಗ, ಇನ್ನೊಂದೇನೋ ಇದಾಗಬೇಕಾದಾಗ ಮನೆಯಲ್ಲಿ ಒಂದು 22, 23 ಅಂಥ ವಯಸ್ಸಿಗೆಲ್ಲ ಗಂಡಸ್ಗಾಗ್ಬೋದು, ಇಲ್ಲ ಹೆಣ್ಮಕ್ಳಿಗೆ ಇನ್ನೂ ಚಿಕ್ಕ ವಯಸ್ಸಲ್ಲೆಲ್ಲ ಮದುವೆ ಮಾಡೋರು ಈ ಕಡೆ ಎಲ್ಲ ಆಕರ್ಷಣೆ ಹೋಗ್ತಿರ್ಲಿಲ್ಲ ಅವ್ರಿಗೆ. ಅವ್ರು ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಆಕರ್ಷಣೆ ಅನ್ನೋದಕ್ಕಿಂತ ಟಿ ವಿ ಬಿಟ್ಟರೆ, ಸಿನಿಮಾ ಬಿಟ್ಟರೆ ಇನ್ನು ಯಾವುದು ತೀರಾ ಎಕ್ಸ್ಪೋಸ್ ಅಂತ ಏನೂ ಇರಲಿಲ್ಲ ಅವಾಗ ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು ಜಾಸ್ತಿ ಡಿಪ್ರೆಷನ್ ಇದಿರಲಿಲ್ಲ, ಮತ್ತೊಂದಿರಲಿಲ್ಲ, ಒಂಥರ ಹ್ಯಾಪಿ ಲೈಫ್ ಇತ್ತು. ಯಾವಾಗ ಈ ಟೆಕ್ನಾಲಜಿ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತೋ ಅವಾಗಿಂದ ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು, ಎಸ್ಪೆಷಲಿ ಈ ಕಾಲದಲ್ಲಿ ಗಂಡಸರದು ಎಷ್ಟು ಇದು ಪಾರ್ನ್ ನೋಡೋ ಇದಿದೆಯೋ, ಏನಂತಾರೆ ಅದೊಂದು ಗ್ರಾಫ್ ಇದೆಯೋ, ಹುಡುಗಿರ್ದು ಅಷ್ಟೇ ಜಾಸ್ತಿ ಗ್ರಾಫ್ ರೈಸ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಸಿಂಗಲ್ ಆಗಿದ್ದಾಗೆಲ್ಲ ಏನೋ ಮಿಸ್ ಮಾಡ್ಕೊತಾ ಇದೆ, ನನಗೆ ಇನ್ನೇನೋ ಬೇಕು, ಯಾವುದೋ ನನಗೆ ಖುಷಿ ಕೊಡ್ತಾ ಇದೆ, ಇರು ನೋಡೋಣ ಅಂದ್ಬಿಟ್ಟು ಆ ಪಾರ್ನ್ ವೆಬ್ಸೈಟ್ನ ಇವಾಗ ಸ್ಟಾರ್ಟಿಂಗ್ ನೋಡ್ತಿರೋರು ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಓಪನ್ ಮಾಡೋದಕ್ಕೆ ಏನೋ ಒಂದು ಕ್ಯೂರಿಯಾಸಿಟಿಲಿ ಓಪನ್ ಮಾಡ್ತಾರೆ. ಅದು ಓಪನ್ ಮಾಡ್ತಾ 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 ಅವರ್ಗಟ್ಲೆ ಕಳೆದು ಬಿಡ್ತಾರೆ ಅಲ್ಲೇ. 1, 2, 3, 4, 5, 6, 7, 8 ಅಂದ್ಕೊಂಡು ಸಾವಿರಾರು ವೀಡಿಯೋಗಳ್ನ ನೋಡಿಕೊಂಡು ಪ್ರತಿ ದಿವಸ, ಪ್ರತಿ ತಿಂಗಳು, ಪ್ರತಿ ವಾರ, ವರ್ಷಾನುಗಟ್ಲೆ ಇಂಥ ವೀಡಿಯೋಗಳ್ನ ನೋಡಿಕೊಂಡು ತಮ್ಮ ದೇಹನೂ ಹಾಳು ಮಾಡಿಕೊಂಡು, ತಮ್ಮ ಮನಸ್ಥಿತಿನೂ ಹಾಳು ಮಾಡಿಕೊಂಡು, ಕೆಟ್ಟ ವೀಡಿಯೋಗಳ್ನ ನೋಡಿಕೊಂಡು, ಅದು ಕೆಟ್ಟದು ಒಳ್ಳೆಯದು ಅದು ಕಂಪ್ಲೀಟಾಗಿ ಅದು ನಿಮ್ಗಳಿಗೆ ಬಿಟ್ಟಿರೋ ಡಿಸೈಡ್ ಮಾಡೋದು, ಅದು ಕೆಟ್ಟದೋ ಒಳ್ಳೆಯದು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದನ್ನು ನೋಡಿ 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 ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬರೀ ಅದಕ್ಕೆ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಎಷ್ಟು ಒಬ್ಬ ಗಂಡಸು ಸಿಗರೇಟ್ ಸೇರ್ತಾನೋ ಎಲ್ಲರೂ ಅಂತ ಹೇಳ್ತಿಲ್ಲ, ಯಾರು ಅಡಿಕ್ಷನ್ ಆಗಿದ್ದಾರೋ ಈ ಸಿಗರೇಟ್ಗಳಿಗೆಲ್ಲ ಆ ಸಿಗರೇಟ್ 3 ಪಟ್ಟು ಅಡಿಕ್ಷನ್ನು ಈ ಪಾರ್ನ್ ವೆಬ್ಸೈಟ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಒಬ್ಬರೇ ರೂಮಲ್ಲಿ ಕೂತ್ಕೊಳ್ಳೋದು, ಗಂಟೆಗಟ್ಟಲೆ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ಗಳನ್ನ ಇದು ಮಾಡಿಕೊಂಡು ಆ ಪಾರ್ನ್ ವಿಡಿಯೋಸ್ಗಳನ್ನ ನೋಡಿಕೊಂಡು ಅದು ಬೇರೆ ರೀತಿಯೆಲ್ಲ ಕನ್ವರ್ಟ್ ಆಗಿ ಅವ್ರ ಮಸ್ಟರ್ಬೇಷನ್ಗಳಿಗೆ ಮಾಡಿಕೊಂಡು ತಮ್ಮ ದೇಹಗಳನ್ನ, ಏನಂತಾರೆ, ದೇಹದಲ್ಲಿರೋ ಶಕ್ತಿನ ಕ್ಷೀಣಿಸ್ಕೊಂಡು ಇಡೀ ತಮ್ಮ ಜೀವನನೇ ಸರ್ವನಾಶ ಮಾಡ್ಕೊತಾ ಇದ್ದಾರೆ. ಬರೀ ಇದು ಒಂದೇ ಅಲ್ಲ, ಆ ಪಾರ್ನ್ ವಿಡಿಯೋಸಿಂದ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ತಮ್ಮ ಯಾವುದಿದು ದೇಹದಲ್ಲಿರೋ ಆ ಟೆಸ್ಟೋಸ್ಟೋನ್ ಲೆವೆಲ್ ಆಗಿರ್ಬೋದು, ಮತ್ತು ತಲೆ ಕೂದಲುಗಳಾಗಿರ್ಬೋದು, ಕಣ್ಣಾಗಿರ್ಬೋದು, ಎಲ್ಲನೂ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ.
ಎಸ್ಪೆಷಲಿ ನಮ್ಮ ಕೈಯಲ್ಲಿ ಯಾವಾಗ ಮೊಬೈಲ್ ಸಿಕ್ತೋ, ಟೆಕ್ನಾಲಜಿ ಆ್ಯಕ್ಸೆಸ್ ಯಾವಾಗ ಜಾಸ್ತಿ ಆಯಿತೋ, ಚಿಕ್ಕ ಚಿಕ್ಕ ಹುಡುಗರು, ಸಣ್ಣ ಹುಡುಗರಿಂದ ಹಿಡ್ಕೊಂಡು ಹಿರಿಯ ವಯಸ್ಸಿನವರೆಗೂ ಪಾನ್ ವಿಡಿಯೋಸ್ ನೋಡೋದ್ರಲ್ಲಿ ಮಗ್ನರಾಗಿದ್ದಾರೆ. ಅದನ್ನು ಆದಷ್ಟು ಬೇಗ ಆ ಅಡಿಕ್ಷನ್ನ ಬಿಟ್ಟರೆ ನಿಮ್ಮ ಜೀವನ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಊಹಿಸಲಾರದಷ್ಟು ನಿಮ್ಮ ಜೀವನ ಹಾಳಾಗುತ್ತೆ. ಎಸ್ಪೆಷಲಿ ನಿಮ್ಮ ಮದುವೆ ಜೀವನ ಆಗಿರ್ಬೋದು, ಅಥವಾ ನೀವು ನಿಮ್ಮ ಸಿಂಗಲ್ ಲೈಫ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಗೋಲ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಗೋಲ್ ಬಗ್ಗೆ ಫೋಕಸ್ ಮಾಡೋದಾಗಿರ್ಬೋದು. ಅದು ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಪಾನ್ ವಿಡಿಯೋಸಿಂದ ಸ್ಟಾರ್ಟಿಂಗು ಅದನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕ್ಯೂರಿಯಾಸಿಟಿಯಿಂದ ಸ್ಟಾರ್ಟ್ ಮಾಡೋದು, ಅದು ಕಂಪ್ಲೀಟ್ ಅಡಿಕ್ಟರ್ ಆಗಿ ಅದರಿಂದ ಆಚೆನೇ ಬರೋಕ್ಕಾಗದಿರೋ ಅಷ್ಟು ಅದಕ್ಕೆ ಅಡಿಕ್ಷನ್ ಆಗಿಬಿಡ್ತಾರೆ. ಅದನ್ನು ಎಲ್ಲೋ ಆಚೆ ಹೋಗೋದಕ್ಕೂ ಮನ್ಸು ಬರಲ್ಲ ಅವ್ರಿಗೆ. ಯಾವಾಗಲೂ ಮನೇಲಿ ಇರಬೇಕು ಅನಿಸುತ್ತೆ. ಟಕ್ಕಂತ ಮೊಬೈಲ್ ತೆಗ್ದಿದ ತಕ್ಷಣ ನಾನು ಈ ವೀಡಿಯೋಗೆ ಹೋಗಬೇಕು, ಈ ವೆಬ್ಸೈಟ್ ಓಪನ್ ಮಾಡಬೇಕು, ಅದು ನೋಡಬೇಕು, ಮ್ಯಾಸ್ಟರ್ಬೇಷನ್ ಮಾಡಿಕೊಂಡು ಟಕ್ಕಂತ ಮಲ್ಕೊಬಿಡ್ಬೇಕು, ಅಸ್ತಮೈತನ ಮಾಡಿಕೊಂಡು. ಈ ರೀತಿ ಕಂಪ್ಲೀಟು ಯುವ ಜನರು ತಮ್ಮ ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗ್ತಿರೋದೇ ಇದು. ಯುವಕರು ದಾರಿ ತಪ್ತಿರೋದು ಇಂಥ ವೆಬ್ಸೈಟ್ಗಳಿಂದ. ಈ ಥರ ವೆಬ್ಸೈಟ್ಗಳನ್ನ ನೋಡಿ 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 ಬ್ರೈನ್ ಡ್ಯಾಮೇಜ್ ಯಾವ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಗೊತ್ತಾಗಲ್ಲ. ಒಂದ್ಸಲಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದಾಗ ಅವ್ರ ಬ್ರೈನ್ ಒಂದ್ಸಲಿ ಚೆಕ್ ಮಾಡಿಸಿದಾಗಲೇ ಗೊತ್ತಾಗೋದು ಯಾವ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ. ನೀವು ಅದೇ ರೀತಿ ನಿಮ್ಮ ಬ್ರೈನ್ಗಳನ್ನೂ ಡ್ಯಾಮೇಜ್ ಆಗಿರೋ ದಯವಿಟ್ಟು ಇವತ್ತಿಂದನೇ ಅದನ್ನು ನೋಡೋದನ್ನು ಆದಷ್ಟು ಕಡಿಮೆ ಮಾಡಿ. ಇದಕ್ಕೆ ನಿಮಗೆ ಹೋಗ್ತಾ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಆಯಿತಾ. ಬಟ್ ಇಲ್ಲಿ ನಮಗೆ ಸೊಲ್ಯೂಷನ್ ಕೊಟ್ಟು ಅಷ್ಟು ಜನಕ್ಕೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಒಂದು ಮಟ್ಟದ ಪಾಪ್ಯುಲೇಷನ್ಗೆ ಈ ವಿಡಿಯೋ ತಲುಪಿದಾಗ ವಿಡಿಯೋ ಮಾಡೋದಕ್ಕೂ ಒಂದು ಏನಂತಾರೆ ಸಾರ್ಥಕತೆ ಸಿಗುತ್ತದಕ್ಕೆ. ಅಲ್ಲಿ ಸುಮಾರು ಜನ ಹುಡುಗರಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು, ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಸಿಗುತ್ತೆ. ಇಲ್ಲಿ ನಮ್ಮ ಗುರಿ ಬಂದ್ಬಿಟ್ಟು ಸುಮ್ಮನೆ ಏನಂದರೆ ವ್ಲಾಗ್ ಮಾಡ್ಬಿಟ್ಟು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋವಂಥದ್ದಲ್ಲ ನಮ್ಮದಿಲ್ಲಿ ಗುರಿ. ಮೇಯ್ನ್ ಇಲ್ಲಿ ಗುರಿ ಬಂದ್ಬಿಟ್ಟು ಇಲ್ಲಿ ಯುವ ಜನತೆ ದಾರಿ ತಪ್ತಾ ಇದ್ದಾರೆ. ಅದರಿಂದ ಆಚೆ ಬರೋದು, ತಮ್ಮ ಜೀವನನ ರೂಪಿಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಎಸ್ಪೆಷಲಿ ಇಂಥ ಪಾನ್ ವೆಬ್ಸೈಟ್ಗಳು, ಇಂಥ ಅಡಿಕ್ಷನ್ಸ್ಗಳು ಗಂಡಸರಲ್ಲಿ ಜಾಸ್ತಿ ಆದಾಗ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ವರ್ಕ್ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ, ಎಜುಕೇಷನ್ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ, ಒಂದು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ಮತ್ತು ಫ್ರೆಂಡ್ಸ್ನ ಬೆಳೆಸ್ಕೊಳಕ್ಕಾಗಲ್ಲ. ಬರ್ತಾ ಇಂಟ್ರೋವರ್ಟ್ಸ್ ಆಗಿಬಿಡ್ತಾರೆ. ಇದನ್ನು ನೋಡ್ತಾ ಕೆಲವರು ಯಾವ ಮಟ್ಟಿಗೆ ಇದಾಗ್ಬಿಟ್ಟಿದ್ದಾರೆ ಅಂದರೆ ಅಡಿಕ್ಟರ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾತ್ರಿ ಅವರು ಪಾನ್ ವಿಡಿಯೋಸ್ ನೋಡಿಕೊಂಡು ಅಸ್ತಮೈತನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ. ಆ ಮಟ್ಟಿಗೆ ಅಡಿಕ್ಷನ್ ಜಾಸ್ತಿ ಆಗಿದೆ. ಅವು ಮೊದಲಾದರೆ ಏನಂದರೆ ಕತ್ತತ್ ಮಾತಾಡೋರು, ಹುಡುಗಿರ್ನ ನೋಡೋರು, ಹುಡುಗರನ್ನ ನೋಡೋರು, ಪರಸ್ಪರ ಮಾತಾಡೋರು. ಇವಾಗ ಹುಡುಗಿ ನೋಡ್ಕೊಂಡು ಮಾತಾಡೋದಕ್ಕೂ ಅವ್ರಿಗೆ ಆಗದಿರೋಷ್ಟು ಶೈನೆಸ್ ಬರ್ತಾ ಇದೆ. ಅವ್ರಿಗೆ ಏನಕ್ಕೆ ಶೈನೆಸ್ ಎಲ್ಲ ಬರ್ತಿದೆ ಅಂತ ಹೇಳಿದ್ರೆ ಈ ಫೋನ್ ವೆಬ್ಸೈಟೇ ಮೇಯ್ನು ಮುಖ್ಯ ಕಾರಣ. ನಿಮಗೆ ಎಲ್ಲ ಕೈಯಲ್ಲೇ ಸಿಗಬೇಕಾದ್ರೆ, ಮೊಬೈಲಲ್ಲೇ ಸಿಗಬೇಕಾದ್ರೆ ನಿಮ್ಗೆ ಆಚೆ ಕಡೆ ಜೀವನ ಎಂತಕ್ಕೆ ಬೇಕು, ಆಚೆ ಕಡೆ ಸಂಸಾರ ಎಂತಕ್ಕೆ ಬೇಕು, ಆಚೆ ಕಡೆ ಹುಡುಗಿರು ಎಂತಕ್ಕೆ ಬೇಕು, ಆಚೆ ಕಡೆ ಹುಡುಗರು ಎಂತಕ್ಕೆ ಬೇಕು. ಅಲ್ಲಿ ಸೋಷಿಯಲ್ ಲೈಫೇ ಹಾಳಾಗ್ತಿದೆ ಅಲ್ಲಿ ಕಂಪ್ಲೀಟಾಗಿ. ಆ ಮೊಬೈಲನ್ನು ಪ್ರಪಂಚದಲ್ಲಿ ಆ ಫೋನ್ ವೆಬ್ಸೈಟ್ ಅನ್ನೋದು ಹುಡ್ಕೊಂಡು ಅದನ್ನು ನೋಡಿ ಅದಕ್ಕೆ ಅಡಿಕ್ಟಾಗಿ ಕಂಪ್ಲೀಟಾಗಿ ನಾವು ಅದಕ್ಕೆ ದಾಸರೇ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಆ ಸೋಷಿಯಲ್ ಲೈಫ್ ಎಂತಕ್ಕೆ ಬೇಕು ಅಲ್ಲಿಗೆ. ಅದೇ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗ್ತಿರೋದು. ಬರೀ ನಾವು ಇಲ್ಲಿ ಪ್ರಾಬ್ಲಮ್ ಬಗ್ಗೆ ಎಂತಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒತ್ತು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿರೋ ಸುಮಾರು ಜನ ಇದಕ್ಕೆ ಅಡಿಕ್ಟರ್ ಆಗಿರ್ತಾರೆ. ಬಟ್ ಯಾರು ತಮಗೆ ತಾವು ಒಪ್ಕೊಳ್ಳಲ್ಲ. ಇಲ್ಲ ನಾನು ಅಡಿಕ್ಟರ್ ಆಗಿಲ್ಲ, ಮತ್ತೊಂದಾಗಿಲ್ಲ ಅಂದ್ಕೊಂಡು ಜನರ ಮುಂದೆ ಸ್ಕೋಪ್ ಕೊಡ್ಕೊಂಡು ತಿರುಗ್ತಾ ಇರ್ತಾರೆ. ಆ ಸ್ಕೋಪ್ ಕೊಡೋದಲ್ಲ, ನೀವು ಅಡಿಕ್ಟರ್ ಆಗಿದ್ದೀರಾ ಅಂತ ಹೇಳಿದ್ರೆ ಇಂಥ ವೀಡಿಯೋಗಳನ್ನ ನೋಡಿ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೋದು, ಇಂಥ ಅಡಿಕ್ಷನಿಂದ ಯಾವ ರೀತಿ ಆಚೆ ಬರ್ಬೋದು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಆ ರೀತಿಯ ನಿಮ್ಗೆ ಅಡಿಕ್ಷನ್ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಇದರ ಸೊಲ್ಯೂಷನ್ಸ್ ಕೊಡ್ತೀನಿ. ಇವಾಗ ಇವೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ನಾನು ಆಗಲೇ ಹೇಳ್ದಂಗೆ ತಲೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಕಣ್ಣುಗಳು ವೀಕ್ ಆಗುತ್ತೆ, ದೇಹ ಕಂಪ್ಲೀಟ್ ಕ್ಷೀಣಿಸುತ್ತೆ, ಯಾವುದೇ ಕೆಲಸ ಮಾಡೋದಕ್ಕೂ ಫೋಕಸ್ ಆಗಲ್ಲ, ಬರೋ ಒಂಥರ ಡಿಪ್ರೆಷನ್ನು, ಏನೋ ಒಂಥರ ಆಲಸ್ಯ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಲೈಫಲ್ಲಿ. ವಯಸ್ಸು ಹೋಗ್ತಾ ಇರುತ್ತೆ, ಬಟ್ ಲೈಫಲ್ಲಿ ಇಂಟ್ರೆಸ್ಟ್ ಕಳ್ಕೊತಾ ಇರ್ತೀವಿ. ಯಾರು ನೋಡಿದ್ರು ಮಾತಾಡ್ಸೋಕ್ಕೆ ಇಷ್ಟಪಡಲ್ಲ, ಏನೋ ಒಂಥರ ಮದ್ದಿಡ್ಕೊಂಡು ಒಂಥರ ಬುದ್ಧಿ ಎಲ್ಲ ಒಂಥರ ಮಂಕಾಗ್ಬಿಟ್ಟಿರುತ್ತೆ.
ಮಂಕಾಗಿರೋ ಥರ ಯಾವಾಗಲೂ ಕುತ್ಕೊಂಡಿರ್ತಾರೆ ಒಬ್ಬರೇ ಒಬ್ಬಂಟಿಯಾಗಿ ಮೊಬೈಲು ಅವರು, ಇಷ್ಟೇ ಅವ್ರ ಜೀವನ. ಆ ಥರ ಜೀವನ ನಿಮ್ಮದೂ ಮಾಡ್ಕೋಬೇಡಿ. ನಾನು ಇಲ್ಲಿ ಡೈರೆಕ್ಟಾಗಿ ಇವಾಗ ಸೊಲ್ಯೂಷನ್ಸಿಗೆ ಬಂದ್ಬಿಡ್ತೀನಿ. ಇವೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಇದು ಸೊಲ್ಯೂಷನ್ ಏನಿದಕ್ಕೆ? ಪಾನ್ ವೀಡಿಯೋಸು ನೋಡೋದನ್ನು ಹೆಂಗೆ ಸ್ಟಾಪ್ ಮಾಡೋದು, ಇದನ್ನು ಅಡಿಕ್ಷನ್ನ ಹೇಗೆ ಕಡಿಮೆ ಮಾಡೋದು, ಇದರಿಂದ ಹೊರಬರುವುದು ಹೇಗೆ, ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ ಸಿಂಪಲ್ಲು, ಇಲ್ಲಿ ಮೇಯ್ನ್ ಹೊರ ಬರಬೇಕು ಅಂತ ಹೇಳಿದ್ರೆ ಫಸ್ಟು ಇಲ್ಲಿ ಮೈಂಡ್ ಸೆಟ್ಟು ಫಿಕ್ಸ್ ಮಾಡ್ಕೋಬೇಕು. ನಾನು ಹೌದು ಗುರು, ನನಗೆ ಇದರಿಂದ ನನ್ನ ಲೈಫು ಒಂದು ಮಟ್ಟಿಗೆ ಹಾಳಾಗ್ತಿದೆ, ಆ ಹಾಳಾಗ್ತಿರೋ ಲೈಫ್ನ ಮತ್ತೆ ಇನ್ನು ಸರಿದಾರಿಗೆ ಕರ್ಕೊಂಡು ಬರಬೇಕು. ಈ ಸರಿದಾರಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ನಾನು ಇದನ್ನು ಬಿಡೋದಕ್ಕೆ ಫಸ್ಟು ನಾನು ಡಿಸೈಡ್ ಮಾಡಬೇಕು. ಆ ಡಿಸಿಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನೀವಿಂಥ 10 ವೀಡಿಯೋಗಳ್ನ ನೋಡಿದ್ರೂ ನೀವು ಅದನ್ನು ಅಡಿಕ್ಷನ್ ಬಿಡೋಕ್ಕಾಗಲ್ಲ. ಮೇಯ್ನು ಫಸ್ಟು ನೀವು ಡಿಸೈಡ್ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು ಅದನ್ನು ಡಿಸೈಡ್ ಮಾಡಿ, ಇಲ್ಲ ನಾನು ಇನ್ನು ನೋಡಲ್ಲ, ನಾನು ಇಂಥ ವೀಡಿಯೋಸ್ಗಳ್ನ ನೋಡಲ್ಲ, ಇನ್ನು ಫೋನ್ ಅಡಿಕ್ಷನ್ ನನಗೆ ಬೇಡ, ನನ್ನ ದೇಹ ನನ್ನ ಲೈಫು ಇದರಿಂದ ಹಾಳಾಗ್ತಿದೆ ಅನ್ನೋದನ್ನು ಫಸ್ಟ್ ನೀವು ಅದನ್ನು ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ನಂತರ ಒಂದೊಂದೇ ಸ್ಟೆಪ್ ತೊಗೊಳ್ಳಿ. ಇದರಿಂದ ಹೊರಬರುವುದು ಹೇಗೆ, ಅದನ್ನು ನೋಡೋದು ಕಡಿಮೆ ಮಾಡೋದು ಹೇಗೆ. ಫಸ್ಟು ಇವಾಗ ನೀವು ಯಾವ ಟೈಮಲ್ಲಿ ಫೋನ್ ಜಾಸ್ತಿ ನೋಡ್ತೀರ ಅದನ್ನು ಒಂದು ನೋಟ್ಬುಕ್ ತೊಗೊಂಡು ಬರ್ಕೊಳ್ಳಿ. ಅದನ್ನು ಏನು ನಾಚಿಕೆ ಏನಿಲ್ಲ, ಇಲ್ಲಿ ಬರೀ ಮೈಂಡಲ್ಲಿ ಇಟ್ಕೊಳ್ಳೋದಲ್ಲ, ಮೊಬೈಲ್ ನೋಡೋದಲ್ಲ, ಒಂದು ಚಿಕ್ಕ ನೋಟ್ಬುಕ್ ತೊಗೊಂಡು ಅಲ್ಲಿ ಬರ್ಕೊಳ್ಳಿ. ಅಲ್ಲಿ ನಾನು ಯಾವ ಟೈಮಲ್ಲಿ ನಾನು ಫೋನ್ ವಿಡಿಯೋ ನೋಡ್ತಾ ಇದ್ದೀನಿ, ಯಾವ ಟೈಮ್ ಆಗಿ, ರಾತ್ರಿನ ಬೆಳಗ್ಗೆನ ಮಧ್ಯಾಹ್ನ ಯಾವ ಹೊತ್ತಲ್ಲಿ ಜಾಸ್ತಿ ನೋಡ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಆ ಟೈಮಲ್ಲಿ, ಆ ನೋಡೋ ಟೈಮಲ್ಲಿ ನಿಮಗೆ ಒಂಥರ ಟ್ರಿಗರ್ ಆಗುತ್ತಲ್ಲ, ನೋಡಬೇಕು ಅನ್ನೋದನ್ನು, ಆ ನೋಡೋದನ್ನು ಬೇರೆ ಹ್ಯಾಬಿಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಬೇರೆ ಹ್ಯಾಬಿಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಗುಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಇವಾಗ ಆ ಟೈಮಲ್ಲಿ ನಿಮ್ಗೆ ಟ್ರಿಗರ್ ಆದಾಗ ಟಕ್ಕಂತ ಜಾಗ ಬಿಟ್ಟು ಆಚೆ ಕಡೆ ಹೋಗಿ, ಸ್ವಲ್ಪ ಸುತ್ತಾಡಿ, ಪಾರ್ಕಿಗೆ ಹೋಗಿ, ಇಲ್ಲ ಟೆರೆಸ್ ಮೇಲೆ ಹೋಗ್ಬಿಟ್ಟು ಆಕಾಶ, ಇಲ್ಲ ಮಗದೊಂದು, ಇಲ್ಲ ರೋಡಲ್ಲಿ ಒಂದು ವಾಕಿಂಗ್ ಮಾಡಿ. ಅದು ಆಗಿಲ್ವಾ, ಇಲ್ಲ ನಾನು ಮನೇಲೇ ಇರ್ತೀನಿ, ರಾತ್ರಿ ಹೊತ್ತು ನಾನು ಜಾಸ್ತಿ ಫೋನ್ ನೋಡೋದು, ಅದಕ್ಕೆಲ್ಲ ಆಚೆ ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ಅದನ್ನು ಬುಕ್ಕು ಓದೋದ್ರಲ್ಲಿ, ಬುಕ್ಕು ರೀಡಿಂಗ್ ಅಷ್ಟು ಆಯಿತಾ ಗುಡ್ ಹ್ಯಾಬಿಟ್ಟು ಒಬ್ಬ ಮನುಷ್ಯ ರೂಢಿ ಮಾಡ್ಕೊಂಡ್ರೆ ಅದರಷ್ಟು ಗುಡ್ ಹ್ಯಾಬಿಟ್ಟು ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಆ ಬುಕ್ ಓದೋ ಹ್ಯಾಬಿಟ್ನ ರೂಢಿ ಮಾಡ್ಕೊಳ್ಳಿ. ಇವಾಗ ನೀವು ಆ ಟೈಮಲ್ಲಿ ನಾನು ಫೋನ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಡಿಕ್ಷನ್ನ ಬಿಡಬೇಕು ಅಂತ ಹೇಳಿದ್ರೆ ಇಂಥದ್ದು ಯಾವುದಾದ್ರೂ ಹ್ಯಾಬಿಟ್ಗೆ ನೀವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಬುಕ್ ಹ್ಯಾಬಿಟ್ಸ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅಥವಾ ಏನಂತ ಹೇಳ್ತಾರೆ ದೇವರ ಭಜನೆ ಕೇಳೋದಾಗಿರ್ಬೋದು, ಇಲ್ಲಾಂದರೆ ಜಾಗ ಬಿಟ್ಟು ಪಟ್ಟಂತ ಆಚೆ ಹೋಗೋದಾಗಿರ್ಬೋದು. ಈ ರೀತಿ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಅದನ್ನು ನೀವು ರೂಢಿ ಮಾಡ್ಕೊತಾ ಬಂದರೆ ಅದು ಮೊದಲನೇ ದಿವಸ ಕಷ್ಟ ಆಗೇ ಆಗುತ್ತೆ. ಅದು 2ನೇ ದಿವಸ ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ. 3ನೇ ದಿವಸ ಆಗ್ತಿಲ್ಲ ಅನಿಸ್ಬಿಡುತ್ತೆ. 4ನೇ ದಿವಸ ಅಭ್ಯಾಸ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಫೈನಲಿ ನಾನು 3 ದಿವಸ ಇದಾಗಿದ್ದೀನಿ. ಅವಾಗ ನಿಮ್ಮ ಮೈಂಡಿಗೆ ಅನಿಸುತ್ತೆ, ಇಲ್ಲ ಅದನ್ನು ಚಾಲೆಂಜ್ ತೊಗೊಬಿಡುತ್ತೆ. ಆಯಿತು, 3 ದಿವಸ ಆಯಿತು, 4ನೇ ದಿವಸ. ಇದೇ ರೀತಿ ನೀವು 21 ದಿವಸದವರೆಗೂ ಚಾಲೆಂಜ್ ತೊಗೊಳ್ಳಿ. ಆ ಚಾಲೆಂಜ್ ತೊಗೊಂಡು ನೀವು ಎಷ್ಟೇ ಕಷ್ಟ ಬಂದರೂ ಏನೇ ಆದ್ರೂ, ಇಲ್ಲ ಗುರು ನಾನು ನೋಡೋದೇ ಇಲ್ಲ, ಚಾನ್ಸೇ ಇಲ್ಲ ಅನ್ನೋಷ್ಟು ಮೈಂಡ್ನ ಸ್ಟ್ರಾಂಗ್ ಮಾಡಿಕೊಂಡು ನೀವೇ ಚಾಲೆಂಜ್ ತೊಗೊಂಡು ಟಕ್ಕಂತ ಈ ಪಾನ್ ವೀಡಿಯೋಸ್ ಆಗಿರ್ಬೋದು, ಪಾನ್ ವೆಬ್ಸೈಟ್ಗಳಿಗೆ ಹೋಗೋದಾಗಿರ್ಬೋದು, ಹಸ್ತಮೈಥುನ ಆಗಿರ್ಬೋದು, ಇದೆಲ್ಲ ಒಂದೊಂದೇ ನಿಮ್ಮ ಜೀವನದಿಂದ ಕಟ್ ಆಫ್ ಆಗಿ ಹೋಗ್ತಾ ಇರುತ್ತೆ ಆ ಕಡೆ. ಮೈನು ನಿಮ್ಮ ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಂಥ ಕೆಟ್ಟ ವೀಡಿಯೋಗಳನ್ನ ನೋಡೋ ಬದಲು ಅದೇ ಟೈಮ್ನ ಬೇರೆದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆದಷ್ಟು ಸೋಷಿಯಲ್ ಲೈಫಲ್ಲಿ ಕಲಿಯೋದನ್ನು ಕಲೀರಿ. ಒಬ್ಬೊಬ್ಬರೇ ಇರೋದನ್ನು ಆದಷ್ಟು ಕಡಿಮೆ ಮಾಡಿ. ಇವಾಗ ನೀವು ಇಂಟ್ರೋವರ್ಟ್ಸ್ ಆಗಿರೋ ಈ ಥರ ಬುಕ್ಕನ್ನು ಓದೋದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ, ಅಥವಾ ಎಕ್ಸಸೈಸ್ ಮಾಡಿ. ಅಥವಾ ತುಂಬ ಬೋರ್ ಆಗ್ತಿತ್ತು ಅಂತ ಹೇಳಿದ್ರೆ ಕೆಲವೊಂದು ಟಿವಿಗಳನ್ನ ನೋಡಿ, ಟಿವಿ ಶೋಸ್ಗಳನ್ನ ನೋಡಿ. ಒಟ್ಟಿನಲ್ಲಿ ನಿಮ್ಮ ಮೈಂಡ್ನ ಒಂದು 21 ದಿವಸದವರೆಗೂ ಡೈವರ್ಟ್ ಮಾಡಿ ಅದರಿಂದ ಆಚೆ ಬರೋದ್ರ ಬಗ್ಗೆ ಫೋಕಸ್ ಮಾಡಿ. ಆಮೇಲೆ 21 ದಿವಸ, ಆಮೇಲೆ 48 ದಿವಸ, 21 ದಿವಸ ಆಗಿದ ತಕ್ಷಣ ನಿಮಗೆ ನೀವು ಏನಾದರೂ ರಿವಾರ್ಡ್ ತೊಗೊಳ್ಳಿ. ಯಾವುದಾದ್ರೂ ಆಗಿರ್ಬೋದು. ರಿವಾರ್ಡ್ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಏನಂತಾರೆ ಯಾವ್ದಾದ್ರು ಚೆನ್ನಾಗಿರೋ ಫುಡ್ ಕೊಡಿ, ಇಲ್ಲ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿರೋ ಏನಂತಾರೆ ಐಟಮ್ಗಳು ತಿನ್ನೋದಾಗಿರ್ಬೋದು, ಇಲ್ಲ ಆಚೆ ಕಡೆ ಯಾವ್ದಾದ್ರು ಪ್ಲೇಸ್ಗೆ ಹೋಗೋದಾಗಿರ್ಬೋದು. ಆ ಥರದ್ದು ಯಾವ್ದಾದ್ರು ರಿವಾರ್ಡ್ ಕೊಟ್ಟು ಫೈನಲಿ ಅಚೀವ್ಡ್ ಅನ್ನೋ ಮಟ್ಟಿಗೆ ನಿಮ್ಮ ದೇಹಕ್ಕೆ ಅನ್ನಿಸ್ಬೇಕದು. 21 ದಿವಸ ಆದಮೇಲೆ 48 ದಿವಸ, 48 ದಿವಸ ಆದಮೇಲೆ 56 ದಿವಸ, ಹಿಂಗೆ ಹೋಗ್ತಾ 2 ತಿಂಗಳು, 3 ತಿಂಗಳು, 4 ತಿಂಗಳು. ಒಬ್ಬ ಮನುಷ್ಯ 365 ದಿವಸನೂ ಈ ಚಾಲೆಂಜ್ ಗೆದ್ದ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಆಲ್ಮೋಸ್ಟ್ ಎಲ್ಲನೂ ಗೆದ್ದ ಅಂತಲೇ ಅರ್ಥ. ತನ್ನ ಮೈಂಡನ್ನು ತಾನೇ ಗೆದ್ದ ಅಂತ ಹೇಳಿದ್ರೆ, ಈ ಅಡಿಕ್ಷನಿಂದ ಹೊರಗಡೆ ಬಂದ ಅಂತ ಹೇಳಿದ್ರೆ
ಅವನಿಗೆ ಅಸಲಿ ಪ್ರಪಂಚ ಕಾಣಿಸುತ್ತೆ ಅವನಿಗೆ. ಮೇಯ್ನು ನಿಮ್ಮ ಮೈಂಡ್ಗೆ ಆದಷ್ಟು ಬೋರ್ ಆಗೋದಕ್ಕೆ ಬೋರ್ ಮಾಡಿಸ್ಬಿಡಿ ಅದನ್ನು. ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟಕ್ 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 ಅಂತ ಬೋರ್ ಆಗಿದ ತಕ್ಷಣ ಅವೆಲ್ಲ ನೋಡೋದಲ್ಲ. ಆ ಮೊಬೈಲ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಬೇರೆ ಕೆಲಸಗಳ ಬಗ್ಗೆ ಫೋಕಸ್ ಮಾಡಿ. ಅವಾಗ ನಿಮ್ಮ ಮೈಂಡು ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬೋರ್ ಆಗಿ ರೂಢಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ಕಾಲದಲ್ಲಿ, ಹಳೆ ಕಾಲದಲ್ಲೆಲ್ಲ ಇವಾಗ ನಮ್ಮ ಬೋರ್ ಆಗಿದ ತಕ್ಷಣ ಟಕ್ ಅಂತ ಆಚೆ ಹೋಗ್ತಿದ್ವಿ, ಅಲ್ಲಿ ತಿರುಗಾಡ್ತಿದ್ವಿ, ಫ್ರೆಂಡ್ ಜೊತೆ ಹೋಗ್ತಿದ್ವಿ, ಎಲ್ಲೋ ಒಂದು ಕಡೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆ ರೀತಿ ಮತ್ತೆ ನಿಮ್ಮ ಮೈಂಡ್ ಹೊಸದಾಗಿ ರೀಫ್ರೆಶ್ ಆಗಿ ಮತ್ತೆ ಫ್ರೆಶ್ ಲೈಫಿಗೆ ನೀವು ಮತ್ತೆ ಕಾಲಿಡೋ ರೇಂಜಿಗೆ ನಿಮ್ಮ ಮೈಂಡ್ ಇದಾಗುತ್ತೆ. ಬೇರೆ ಕಡೆ ಕೆಲಸಗಳ ಬಗ್ಗೆ ಫೋಕಸ್ ಮಾಡೋ ಥರ ಆಗುತ್ತೆ, ಗೋಲ್ಸ್ಗಳ ಬಗ್ಗೆ ಫೋಕಸ್ ಮಾಡೋ ರೀತಿ ಆಗುತ್ತೆ. ಈ ರೀತಿ ನಿಮ್ಮ ಲೈಫ್ನ ಒಂದು ಮಟ್ಟಕ್ಕೆ ಅಂತ ಹೇಳೋ ಬದಲು ಒಂದು 50% ನಿಮ್ಮ ಲೈಫ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಡುತ್ತಲ್ಲಿ. ನಿಮ್ಮ ಮೈಂಡ್ ಸೆಟ್ ಒಂದು ಚೇಂಜ್ ಆಯಿತು ಅಂದರೆ ಬೇರೆ ಕೆಲಸಗಳಾಗಿರ್ಬೋದು, ಬೇರೆ ಕಡೆ ಫೋಕಸ್ ಮಾಡೋದಾಗಿರ್ಬೋದು, ಮತ್ತು ನೀವು ಆವಾಗಲೇ ಹೇಳ್ದಂಗೆ ಸೋಷಿಯಲ್ ಲೈಫ್ ಎಲ್ಲ ಕಂಪ್ಲೀಟಾಗಿ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಇವತ್ತೇ ಈ ಅಡಿಕ್ಷನ್ನ ಕಿತ್ತು ಬಿಸಾಕಿ ಅಂತ ವೆಬ್ಸೈಟ್ಗಳನ್ನ ಆಲ್ಮೋಸ್ಟ್ ಹಿಸ್ಟ್ರಿನೆಲ್ಲ ಡಿಲೀಟ್ ಮಾಡಿ. ಅದನ್ನು ಡಿಲೀಟ್ ಮಾಡಿ, ನಾನು ಆಗಲೇ ಹೇಳ್ದಂಗೆ ಸೊಲ್ಯೂಷನ್ನು, ನೀವು ಅದಕ್ಕೇನೋ ನಿಮ್ಮ ಮೈಂಡು ಬಾಡಿ ತೀರಾ ಟ್ರಿಗರ್ ಆಗ್ತಿದೆ ಅಂತ ಹೇಳಿದ್ರೆ ಆ ಮೊಬೈಲ್ನ ಅಲ್ಲೇ ಬಿಟ್ಟು ಟಕ್ ಅಂತ ಒಂದು 5 ನಿಮಿಷ ಆಚೆ ಹೋಗ್ಬಿಡಿ. ಆಚೆ ಹೋಗಿ ತಿರುಗಾಡ್ಕೊಂಡು ಬನ್ನಿ. ಮೈಂಡ್ ಅವಾಗ ಏನಂತಾರೆ ಡೈವರ್ಟ್ ಆಗುತ್ತೆ. ಆವಾಗ ಟಕ್ಕಂತ ಅದ್ರ ಬಗ್ಗೆ ಫೋಕಸ್ ಮಾಡೋದಕ್ಕೆ ಎಳೆಯಲ್ಲ. ಆಗ ನೀವು ಅದು ಚಾಲೆಂಜ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ಆ ಡಿಸಿಷನ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ, ಇವತ್ತಿಂದ ಅದನ್ನು ಬಿಡೋದನ್ನು ನಿಮ್ಮ ಲೈಫ್ ಪೂರ್ತಿ ಅದನ್ನು ಬಿಡೋದಕ್ಕಾಗಲ್ಲ. ಅದು ಎಸ್ಪೆಷಲಿ ನಿಮ್ಮ ಎಜುಕೇಷನ್ ಲೈಫ್ ಆಗಿರ್ಬೋದು, ಕರಿಯರ್ ಲೈಫ್ ಆಗಿರ್ಬೋದು, ನಿಮ್ಮ ಮ್ಯಾರೇಜ್ ಲೈಫ್ ಆಗಿರ್ಬೋದು, ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ಈ ಪಾರ್ನ್ ವಿಡಿಯೋಸ್ ನೋಡೋದ್ರಿಂದ. ದಯವಿಟ್ಟು ಅದು ಹಿಂದೆ ಸ್ಟಾಪ್ ಮಾಡಿ. ನಿಮಗೆ ಈ ವಿಡಿಯೋನವರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಯಾರ್ಯಾರು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತು ಸಿಂಗಲ್ ಹುಡುಗರಾಗಿರ್ಬೋದು, ಸಿಂಗಲ್ ಹುಡುಗಿಯರಾಗಿರ್ಬೋದು, ಎಲ್ಲರೂ ಅಂತ ಹೇಳ್ತಿಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದು 80% ಪಾಪ್ಯುಲೇಷನ್ನು ಇದಕ್ಕೆ ಅಡಿಕ್ಷನ್ ಆಗಿದ್ದಾರೆ. ಈ ಅಡಿಕ್ಷನಿಂದ ಹೊರಗಡೆ ಬರೋದಕ್ಕೆ ಒದ್ದಾಡ್ತಾ ಇರ್ತಾರೆ. ಇದು ಹೆಂಗೆ ಮಾಡೋದು, ಏನು ಕತೆ. ಎಷ್ಟೊಂದು ಜನ ನೋಡ್ತಿರೋರು ಅಷ್ಟೇ ಅಡಿಕ್ಷನ್ ಆಗಿದ್ದೀರ, ಆಯಿತಾ? ದಯವಿಟ್ಟು ಅದನ್ನು ನೋಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಈ ಸೊಲ್ಯೂಷನ್ನು ಟಿಪ್ಸ್ನ ಅಳವಡಿಸ್ಕೊಳ್ಳಿ. ಡೆಫಿನೆಟಾಗಿ ನೀವು ಅದರಿಂದ ಹೊರಗಡೆ ಬಂದೇ ಬರ್ತೀರ. ಮೊದಲೆಲ್ಲ ದೇವ್ರ ಭಜನೆ ಮಾಡೋರು, ಹನುಮಾನ್ ಚಾಲೀಸ ಓದೋರು, ಅದೇ ರೀತಿ ನೀವು ದಿನಕ್ಕೆ ಒಂದು 5 ನಿಮಿಷ 10 ನಿಮಿಷ ದೇವ್ರ ಭಜನೆ ಮಾಡೋದು, ಹನುಮಾನ್ ಚಾಲೀಸ ಓದೋದು, ಮತ್ತು ನಾನು ಆಗಲೇ ಹೇಳ್ದಂಗೆ ಬುಕ್ಕುಗಳನ್ನ ಓದೋದು, ಇದನ್ನೆಲ್ಲ ರೂಢಿ ಮಾಡ್ಕೊತ ಬಂದ್ವಿ ಅಂತ ಹೇಳಿದ್ರೆ ಲೈಫ್ ಒಂಥರ ಫ್ರೆಶ್ ಆಗಿ ಕಾಣಿಸುತ್ತೆ. ನಮಗೆ ಒಂಥರ ಉಲ್ಲಾಸ ಸ್ಟಾರ್ಟ್ ಆಗುತ್ತೆ. ಬಾಡಿಲಿ ಒಂಥರ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಎನರ್ಜಿ ಯಾವಾಗ ಸ್ಟಾರ್ಟ್ ಆಗಿ ಅದು ಮೈಂಡ್ವರೆಗೂ ರೀಚ್ ಆಗುತ್ತೋ ಅವಾಗ ನಮ್ಮನ್ನು ತಡೆಯೋರು ಯಾರೂ ಇಲ್ಲವೇ ಇಲ್ಲ. ಏನಾದರೂ ಕೆಲಸ ಹೇಳಿ ಪಟ್ಟಂತ ಮಾಡಬೇಕು ಅನಿಸುತ್ತೆ, ಎಲ್ಲ ಕಡೆ ಫೋಕಸ್ ಮಾಡಬೇಕು ಅನಿಸುತ್ತೆ, ನಾನು ಅದು ಮಾಡಬೇಕು ಇದು ಮಾಡಬೇಕು, ನನ್ನ ಕರಿಯರಲ್ಲಿ ಅಲ್ಲಿಗೆ ರೀಚ್ ಆಗಬೇಕು, ಎಲ್ಲ ಬಾಕ್ಲುಗಳು ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ? ನಿಮ್ಮ ಲೈಫಲ್ಲಿ ಮೇಯ್ನು ಅಡ್ಡಿ ಆಗ್ತಿರೋದು ಈ ಪಾರ್ನ್ ಅಡಿಕ್ಷನ್ನು. ದಯವಿಟ್ಟು ಹಿಂದೆ ಅದನ್ನು ಸ್ಟಾಪ್ ಮಾಡಿ. ಹಿಂದೆ ಅಂತ ಹೇಳಿದ್ರೆ ಇವತ್ತಿಂದನೇ ಸ್ಟಾಪ್ ಮಾಡಿ. ಅದನ್ನು ನಾನು ಏನು ಹೇಳಿದ್ನೋ ಆ ಟಿಪ್ಸ್ನ ದಯವಿಟ್ಟು ಅಳವಡಿಸ್ಕೊಳ್ಳಿ. ಚಾಲೆಂಜ್ ತೊಗೊಳ್ಳಿ. ಮನುಷ್ಯನಿಗೆ ಯಾವುದೂ ಅಸಾಧ್ಯ ಅಲ್ಲ, ಏನು ಬೇಕಾದ್ರೂ ಸಾಧಿಸ್ಬೋದು. ನೀವು ಅದನ್ನು ಚಾಲೆಂಜ್ ತೊಗೊಂಡು ಇವತ್ತೇ ಬೇರೆಯವ್ರಿಗೂ ಅದು ಚಾಲೆಂಜ್ ಕೊಟ್ಟು ಇವತ್ತೇ ಅದನ್ನು ಸ್ಟಾಪ್ ಮಾಡಿ. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.